ನಮಸ್ಕಾರ. ಯಡಿಯೂರು ಸಿದ್ಧಲಿಂಗೇಶ್ವರ ಮತ್ತು ನಾವು ಸಾಯಿಬಾಬಾ ಕೇವ್ ಟೆಂಪಲ್ ನೋಡಿಕೊಂಡು ಮುಂದೆ ಹೊರಟ್ವಿ. ಪಾರ್ಟ್ 1ದಾಗ ನಾನು ನಿಮಗೆ ಅದನ್ನು ತೋರಿಸಿದೆ. ಈಗ ಪಾರ್ಟ್ 2 ಆದರೆ ಡೇ 1 ನಾವು ಇನ್ನೂ ಡೇ 1 ಕಂಪ್ಲೀಟ್ ಮಾಡಿಲ್ಲ. ಮಧ್ಯಾಹ್ನ ತನಕ ಆಗ್ಯದ. ಇದಾದ್ಮೇಲೆ ನಾವು ಮುಂದೆ ಹೋಗಿದ್ದು ಹಳೇಬೀಡು ಹೊಯ್ಸಳೇಶ್ವರ ದೇವಾಲಯಕ್ಕೆ. 12ನೇ ಶತಮಾನದೊಳಗೆ ಹೊಯ್ಸಳರ ರಾಜ ವಿಷ್ಣುವರ್ಧನನ ಕಾಲದೊಳಗೆ ಈ ದೇವಾಲಯ ನಿರ್ಮಾಣ ಆಯಿತು ಅಂಥೇಳಿ ಇತಿಹಾಸದಿಂದ ತಿಳಿದು ಬರ್ತದೆ. ಅಷ್ಟೇ ಅಲ್ಲ, ಬೇಲೂರು ಚೆನ್ನಕೇಶವ ದೇವಾಲಯ ಸಹಿತ ವಿಷ್ಣುವರ್ಧನನ ಕಾಲದಲ್ಲೇ ಆಗಿದ್ದು. ಆದರೆ ಕತಿ ಟ್ವಿಸ್ಟ್ ಏನಪ್ಪ ಅಂತಂದ್ರೆ, ವಿಷ್ಣುವರ್ಧನನ ಕಾಲದೊಳಗೆ ಇದು ಪೂರ್ತಿ ದೇವಾಲಯ ಮುಗಿಲಿಲ್ಲ, ಇನ್ನೂ ಕೆತ್ತನೆ ಉಳಿದಿತ್ತು. ಆಗ ಮುಂದಿನ ಅರಸರು ಬಂದು ಇದನ್ನು ವಿಸ್ತಾರ ಮಾಡಿದರು. ಒಟ್ಟು 4 ತಲೆಮಾರುಗಳು ಬೇಕಾದವು ಅಂತ ಈ ದೇವಾಲಯ ನಿರ್ಮಾಣ ಮಾಡಕ್ಕೆ. ಅವರು ಇದಕ್ಕೆ 120 ಋಷಗಳು ಅಂತ ಹೇಳಿ ಕರೀತಾರೆ. ಅದಾದ್ಮೇಲೆ ಹೊಯ್ಸಳರ ಕಡೆಯ ರಾಜ ವಿಶ್ವನಾಥ ಬಲ್ಲಾಳ ಅಂಥೇಳಿ ಆ ರಾಜನಿಂದ ಇದು ದೇವಾಲಯ ಪೂರ್ತಿಯಾಗಿ ನಿರ್ಮಾಣ ಆಯಿತು ಅಂಥೇಳಿ ಹೇಳಲಾಗ್ತದ. ಇದು ಗುಡಿ ಹೊರಭಾಗ ಎಂಟ್ರೆನ್ಸ್. ಇಲ್ಲಿಂದ ನಾವು ಒಳಗೆ ಹೋಗ್ತೀವಿ. ಈ ಕಂಬಗಳು ಅದಾವು, ಪ್ರತಿಯೊಂದು ಕಂಬದ ಮೇಲೆ ಕೆತ್ತನೆ ಬೇರೆ ಬೇರೆನೇ ಅದ ಅಂತ ಹೇಳಾಗ್ತದ. ನಾವಲ್ಲಿ ನೋಡ್ಲೂಬಹುದು. ಮತ್ತು ಒಳಗೆ ಲಿಂಗ ಪೂಜೆ ಆಗ್ತದ. ಆ ಲಿಂಗವೇ ಹೊಯ್ಸಳೇಶ್ವರ ಅಂತ ಹೇಳಿ. ಆ ಲಿಂಗದ ಫೋಟೋ ತೆಗಿಯಕ್ಕೆ ಬಿಡೋದಿಲ್ಲ, ಅಲ್ಲಿ ಪ್ರೊಹಿಬಿಟೆಡ್ ಅಂತ ಹಾಕಿದ್ರು. ಆದರೆ ನೀವು ಇಂಟರ್ನೆಟ್ ಒಳಗೆ ನೋಡ್ಬೋದು, ಹಲವಾರು ಫೋಟೋಗಳು ಅದಾವು. ಇದು ಮ್ಯಾಲಿನ ಕೆತ್ತನೆ ನೋಡ್ರಿ. ಅವಾಗಿನ ಕಾಲದ ಒಳಗೆ ಅಷ್ಟು ಎತ್ತರ ಮೇಲೆ ಅವ್ರು ಹೆಂಗೆ ಕೆತ್ತನೆಯನ್ನು ಮಾಡ್ಯಾರ ಅಂಥೇಳಿ. ಇವ್ರು ಬಳಸಿದ್ದು ಬಳಪದ ಕಲ್ಲು ಅಂತ. ನಾವು ಬಳಪ ಯೂಸ್ ಮಾಡ್ತೇವಲ್ಲ ಬರೆಯಕ್ಕೆ, ಪಾಟಿ ಮೇಲೆ ಪೇಣೆ ಅಂತೇವಲ್ಲ ಅಂಥದ್ದು. ಅದು ಭೂಮಿಯೊಳಗೆ ಫಸ್ಟ್ ಲೇಯರ್ದಾಗೆ ಸಿಗ್ತದಂತ. ಭೂಮಿಯೊಳಗಿದ್ದಾಗ ಭಾಳ ಮೃದುವಾಗಿರ್ತದೆ. ಇದನ್ನು ಹೊರಗೆ ತೆಗೆದು ಭಾಳ ದಿವಸ ಇಟ್ಟ ಮ್ಯಾಗ ಅದು ಗಟ್ಟಿ ಆಗ್ತದಂತ. ಅದನ್ನು ಕೆತ್ತನೆ ಮಾಡೋಕೆ ಯೂಸ್ ಮಾಡ್ತಿದ್ರು. ಅವಾಗ ಸ್ವಲ್ಪ ಸಾಫ್ಟ್ ಇರ್ತದಂತ ಹೇಳಿ. ಅದಕ್ಕೆ ಇಂಗ್ಲೀಷ್ದಾಗ ಸೋಪ್ ಸ್ಟೋನ್ ಅಂತ ಹೇಳಿ ಕರೀತಾರೆ. ಇದು ದೇವಾಲಯದ ಒಳನೋಟ. ಅಂದಂಗೆ ಇಲ್ಲಿ 2 ಶಿವಲಿಂಗ ನೀವು ನೋಡ್ತೀರಿ. ಎರಡನ್ನೂ ದಿನಾಲು ಪೂಜಿಸಲಾಗ್ತದೆ. ಇನ್ನು ಇದು ಹೊರನೋಟ. ಹೊರಗೆ ಬಂದ ಮೇಲೆ ಅತ್ಯದ್ಭುತವಾದ ಶಿಲ್ಪಕಲೆ ನಾವು ನೋಡ್ಬೋದು. ಒಂದು ವಿಷಾದದ ಸಂಗತಿ ಏನಂದ್ರೆ, ಕೆಲ ರಾಜರು ಅಲ್ಲಿ ದಾಳಿ ಮಾಡಿದಾಗ, ಮುಸ್ಲಿಂ ರಾಜರು ದಾಳಿ ಮಾಡಿದಾಗ ಕೆಲವು ಕೆತ್ತನೆಗಳು ಒಡೆದು ಹೋಗ್ಯಾವು. ಆದರೂ ಸಹಿತ ಇಲ್ಲಿವರೆಗೂ ಇಷ್ಟು ವರ್ಷಗಳ ನಂತರ ಈ ದೇವಾಲಯ ಹಿಂಗೆ ನಿಂತದ ಅಂದ್ರೆ ಒಂದು ದೊಡ್ಡ ಹೆಮ್ಮೆಯ ಸಂಗತಿ. ಇನ್ನು ಇನ್ನೊಂದು ವಿಷಯ ನಿಮಗೆ ಹೇಳಬೇಕು ಅಂತಂದ್ರೆ, ಉದಾಹರಣೆಗೆ ಒಂದು ದೇವಸ್ಥಾನ ಕಟ್ಟಿಸ್ತೀವಿ ಅಂತಂದ್ರೆ ಅದಕ್ಕೀಗ ಎಷ್ಟೋ ಜನ ಗೌಂಡಿಗಳು ಬೇಕಾಗ್ತಾರ, ಕೆಲಸಗಾರರು ಬೇಕಾಗ್ತಾರ, ಒಬ್ಬ ಮೇಸ್ತ್ರಿ ಬೇಕಾಗ್ತಾನ. ಹೀಗಾಗಿ ಮತ್ತು ಕಟ್ಟಾಕ ಎಷ್ಟು ದಿವಸಗಟ್ಟಲೆ ತಗೋತದ ಏನೋ. ಅಂತಾದ್ರಾಗ ಇಂಥ ಒಂದು ವಿಶಾಲವಾದ ದೇವಸ್ಥಾನವನ್ನು ಎಷ್ಟು ಜನ ಕೂಡಿ ಕಟ್ಟಿರ್ಬೋದು, ಎಷ್ಟು ದಿವಸಗಟ್ಟಲೆ ಕಟ್ಟಿರ್ಬೋದು. ಈಗಾಗಲೇ ಹೇಳಿದೆ ನಾನು, 4 ತಲೆಮಾರುಗಳೇ ಹೋದವು ಅಂತ ಇದನ್ನು ಕಟ್ಸಾಕ. ಆದರೆ ಎಷ್ಟು ಜನ ಕಟ್ಟಿದ್ರು? ಸುಮಾರು 20,000 ಶಿಲ್ಪಿಗಳು ಇದನ್ನು ಕೆತ್ತಿದ್ರಂತ. ಕಾರ್ಮಿಕರು ಇದ್ರೊಳಗೆ ಒಳಗೊಂಡಾರ. ಅಂದ್ರೆ ಭೂಮಿ ಅಗಿಯೋರಾಗಿರ್ಬೋದು, ಬಳಪ ಹುಡುಕೋರಾಗಿರ್ಬೋದು, ಕಲ್ಲನ್ನು ತೆಗೆದು ತಂದು ಕೊಡೋರಾಗಿರ್ಬೋದು, ಮತ್ತು ಕೆತ್ತಿದ ಮೇಲೆ ಅವನ್ನ ಜೋಡಿಸೋರಾಗಿರ್ಬೋದು. ಇವೆಲ್ಲ ಕೂಡಿ 20,000ಕ್ಕೂ ಹೆಚ್ಚು ಜನ ಈ ದೇವಾಲಯಕ್ಕೆ ಕೈ ಹಾಕಿದ್ದುಂಟು. ಕೆಲವುಗಳನ್ನು ಕೆತ್ತನೆ ಮಾಡಿದ ನಂತರ ಜೋಡಿಸ್ತಿದ್ರಂತ. ಮತ್ತು ಇನ್ನು ಕೆಲವು ಕಲ್ಲನ್ನು ಫಸ್ಟ್ ಜೋಡಿಸಿ ಆಮೇಲೆ ಕೆತ್ತನೆ ಮಾಡ್ತಿದ್ರಂತ. ಇದೆಲ್ಲ ನಮ್ಮ ಇತಿಹಾಸ ಪುಟದೊಳಗೆ ಶಾಸನಗಳಿಂದ ತಿಳಿದು ಬರ್ತದೆ. ಅವುಗಳಲ್ಲಿ ಒಂದು ಶಾಸನದ ಉಲ್ಲೇಖದ ಪ್ರಕಾರ ನಗೋಜಾಚಾರ್ಯ ಅನ್ನುವರು ಮುಖ್ಯವಾದ ಶಿಲ್ಪಿ ಅಂಥೇಳಿ ಹೇಳಲಾಗ್ತದೆ. ಮತ್ತು ದಂತಕಥೆಗಳ ಪ್ರಕಾರ ಜಕ್ಕಣಾಚಾರ್ಯ ಮತ್ತು ಡಕ್ಕಣಾಚಾರ್ಯ ಇವರಿಬ್ಬರು ಮುಖ್ಯವಾಗಿ ಇದ್ದರು ಅಂಥೇಳಿ ಹೇಳಲಾಗ್ತದೆ. ಇನ್ನೊಂದು ಹೇಳ್ತೀನಿ ಕೇಳ್ರಿ, ಇಲ್ಲಿ ಹೆಣ್ಮಕ್ಳು ಸಹಿತ ಶಿಲ್ಪಕಲೆಯಲ್ಲಿ ಪರಿಣಿತಿ ಹೊಂದಿದ್ರಂತ ಮತ್ತು ಅವರಿಗೆ ಪ್ರೋತ್ಸಾಹನೂ ಕೊಡ್ತಿದ್ರಂತ. ಅಂಥ ಶಿಲ್ಪಕಾರ್ತಿಯರಲ್ಲಿ ಕಾಳಿದಾಸರು ಒಬ್ಬರು ಅಂಥೇಳಿ ತಿಳಿದು ಬರ್ತದೆ. ಎಂಥ ಖುಷಿ ವಿಚಾರ ಅಲ್ಲ ಇದು. ಆಗಿನ ಕಾಲದೊಳಗೂ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡ್ತಿದ್ರು ಅನ್ನೋದು ನಮಗೆ ಗೊತ್ತಾಗ್ತದೆ. ಇದೇನು ಹೊರನೋಟ ನೀವು ನೋಡಾಕತ್ತಿರಲ್ಲ, ಇಲ್ಲಿ 15,000ಕ್ಕೂ ಹೆಚ್ಚು ಶಿಲ್ಪಕಲೆಗಳು ಅದಾವಂತ. ಆದ್ರೆ ಒಂದು ವಿಷಾದದ ಸಂಗತಿ ಏನಪ್ಪ ಅಂತಂದ್ರೆ, ಆಗಿನ ಕಾಲದೊಳಗೆ ಮುಸ್ಲಿಂ ರಾಜರು ಬಂದು ದಾಳಿ ಮಾಡ್ತಾರೆ. ಬಹಳಷ್ಟು ಶಿಲ್ಪಕಲಾಕೃತಿಗಳನ್ನು ಅವರು ಧ್ವಂಸ ಮಾಡ್ತಾರೆ. ಈ ಗುಡಿದು ಶಿಖರ ಸಹಿತ ಧ್ವಂಸ ಮಾಡಿದ್ದುಂಟು. ಹಾಗಾಗಿ ಭಾಳಷ್ಟು ನಾಶ ಆಗ್ಯದ. ಪರವಾಗಿಲ್ಲ, ಈಗಾದರೂ ಸಹಿತ ಸರ್ಕಾರ ಇದನ್ನು ಕಾಪಾಡಿಕೊಂಡು ಬಂದದಲ್ಲ, ಅದೇ ಒಂದು ಖುಷಿಯ ವಿಚಾರ. ಇದು ನಮ್ಮ ಮುಂದಿನ ಪೀಳಿಗೆಗೂ ಇರಲಿ ನೋಡಾಕ ಅಂತ ಹೇಳಿ ನನ್ನ ಆಶಯ. ಶಿವನ ವಾಹನ ನಂದಿ ದೇವಸ್ಥಾನದ ಎದುರುಗಡೆ
ಕುಂತಿರುವಂತಹ ಒಂದು ದೃಶ್ಯ ನೀವೀಗ ನೋಡಕತ್ತೀರಿ ವಿಡಿಯೋದಾಗ. ಬಹಳಷ್ಟು ಸುಂದರವಾದ ನಂದಿ ವಿಗ್ರಹ ಅದ. ಭಾಳ ಸಣ್ಣವರಿದ್ದಾಗ ಅಪ್ಪ ಅಮ್ಮನ ಜೊತೆ ಬಂದಿದ್ದು ನೆನಪದ, ಆದ್ರೆ ಇಷ್ಟು ಡೀಟೇಲ್ಡ್ ಆಗಿ ನಾವು ನೋಡಿರಲಿಲ್ಲ. ಈಗ ಹಿಸ್ಟ್ರಿ ಓದ್ಕೊಂಡು ಬಂದು ಇಲ್ಲಿ ನೋಡಿದ್ರೆ ಅದರದ್ದು ಒಂದು ಸತ್ವ ನಮಗೆ ಈಗ ತಿಳಿತದ. ಇದನ್ನು ನೋಡಿಕೊಂಡು ನಾವು ಮುಂದೆ ಹೊಂಟ್ವಿ. ಶ್ರೀಶೈಲ್ ಮೆಸ್ ಸಿಕ್ತು, ಅಲ್ಲೇ ಮುದ್ದೆ ಊಟ ಮಾಡಿಕೊಂಡು ಮುಂದೆ ಬೇಲೂರಿನತ್ತ ಪಯಣ. ದೂರೇನಿಲ್ಲ, ಸುಮಾರು ಒಂದು 17 ಕಿಲೋಮೀಟರ್ ದಾರಿ ಅಷ್ಟೇ. ನಾವು ಒಂದು ಅರ್ಧ ತಾಸೊಳಗೆ ಬಂದು ತಲುಪಿದ್ವಿ. ದೇವಾಲಯ ಒಳಗೆ ಪ್ರವೇಶ ಮಾಡಿದ್ವಿ. ಹಳೆಬೀಡು ಹೊರ ನೋಡು, ಬೇಲೂರ ಒಳ ನೋಡು ಅಂಥೇಳಿ ಒಂದು ನಾಣ್ಣುಡಿನೇ ಅದ. ಒಳಗೆ ಹೋಗಿ ಚನ್ನಕೇಶವ ಸ್ವಾಮಿಯನ್ನ ನಾವು ದರ್ಶನ ಮಾಡೋಣಂತ. ನೀವೀಗ ನೋಡಾಕತ್ತಿದ್ದು ಹೊರನೋಟ, ಇದೂ ಸಹಿತ ಅದ್ಭುತವಾದ ಶಿಲ್ಪಕಲೆನೆ. ಇವೆಲ್ಲ ಸಹಸ್ರಾರು ಕಥೆಗಳನ್ನು ಹೇಳುವ ಶಿಲ್ಪಕಲೆ. ಇದು ನೋಡ್ರಿ, ನೃತ್ಯ ಭಂಗಿಯ ಶಿಲಾಬಾಲಿಕೆಯರು ಅದರ. ಈ ದೇವಸ್ಥಾನ ಒಳಗೆ ಒಟ್ಟು 42 ನೃತ್ಯ ಭಂಗಿಗಳನ್ನು ತೋರ್ಸಾರಂತ. ಮತ್ತಿಲ್ಲಿ ಮ್ಯಾಲ್ ನೋಡ್ರಿ, ತಮ್ಮ ಸೌಂದರ್ಯವನ್ನು ಅನುಭವಿಸುವಂತಹ ದರ್ಪಣ ಸುಂದರಿಯರನ್ನ ನಾವು ನೋಡ್ಬೋದು. ಇನ್ನು ಇದು ದೇವಾಲಯದ ಒಳಾಂಗಣದ ಮೇಲ್ನೋಟ. ಕೆತ್ತನೆ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ಅಲ್ಲಿ ದರ್ಪಣ ಸುಂದರಿಯರು 4 ಮೂಲೆಯೊಳಗೆ ಕೆತ್ತಿದ್ದು ನಾವು ನೋಡ್ಬೋದು. ಇಲ್ಲಿ ಲೇಸರ್ ಲೈಟ್ ಕಾಣಕತ್ತದ ನೋಡ್ರಿ. ಆಕ್ಚುಲಿ ಗೈಡ್ ಒಬ್ರು ಅದನ್ನ ಯಾರಿಗೋ ವಿಶ್ಲೇಷಣೆ ಮಾಡಕತ್ತಿದ್ರು ನೋಡ್ರಿ. 4 ಸೈಡ್ ಈ ದರ್ಪಣ ಸುಂದರಿಯರು ನಿಂತ್ಕೊಂಡಿರ್ತಾರ. ಇಲ್ಲೇ ನಮಗ ಗರ್ಭಗುಡಿ ಸಿಗ್ತದ. ಚನ್ನಕೇಶವ ಸ್ವಾಮಿ ದರ್ಶನ ಮಾಡ್ಬೋದು. ಇಲ್ಲಿನೂ ವಿಡಿಯೋ ಪ್ರೊಹಿಬಿಟೆಡ್ ಅದ, ಹಾಗಾಗಿ ನಾ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಚನ್ನ ಕೇಶವ, ಸುಂದರವಾದ ಕೇಶವ ಅಂತ ಹೇಳಿ ಅರ್ಥ ಆಗ್ತದ. ಚನ್ನ ಅಂದ್ರ ಸುಂದರ, ಕೇಶವ ಅಂದ್ರ ವೆಂಕಟರಮಣ, ಹಾಗಾಗಿ ಚನ್ನ ಕೇಶವ ಅಂತ ಹೇಳಿ ಹೆಸರದ. ಇನ್ನ ಇಲ್ಲಿರುವ ಕಂಬಗಳನ್ನೊಮ್ಮೆ ನೋಡ್ರಿ. ಒಟ್ಟು 48 ಕಂಬಗಳು ಅದಾವು. ಇದಕ್ಕೆ ನವರಂಗ ಸಭಾಂಗಣ ಅಂತ ಹೇಳಿ ಕರೀತಾರ. ಒಳಗಿಂದಿದ್ದು ಸಭಾಂಗಣ ಜಾಗ ಇದ್ದಿದ್ದು, ಇಲ್ಲಿ ಈ ಕಂಬಗಳು ಅದಾವು. ಇವುಗಳ ವೈಶಿಷ್ಟ್ಯತೆ ನೋಡ್ರಿ. ಹಿಂದೆ ಹೊಲ ಅದ, ಮುಂದೆ ದೇವರ ವಿನ್ಯಾಸವನ್ನ ಅವರು ಕೆತ್ತನೆ ಮಾಡ್ಯಾರ. ಇದನ್ನು ಸೋಪ್ ಸ್ಟೋನಿಂದನೇ ಕೆತ್ತನೆ ಮಾಡಿದ್ದು. ಬಳಪದ ಕಲ್ಲು ಅಂತೇನು ಹೇಳ್ದಲ್ಲ, ಅಲ್ಲಿ ಹಳೆಬೀಡು ದೇವಾಲಯ ಏನು ನೋಡಿದ್ರಲ್ಲ ನೀವು, ಅದೇ ಕಲ್ಲಿನಿಂದನೇ ಇಲ್ಲಿನೂ ಕೆತ್ತನೆ ಮಾಡಿರುವಂಥದ್ದು. ಭೂಮಿಯೊಳಗಿದ್ದಾಗ ಬಹಳ ಮೃದು ಇರ್ತಾವು. ಆಮೇಲೆ ಹೊರಗೆ ತೆಗೆದ್ಮೇಲೆ ಕ್ರಮೇಣವಾಗಿ ಆ ಹವಾಮಾನಕ್ಕೆ ಅದು ಗಟ್ಟಿ ಆಗ್ತಾ ಬರ್ತದಂತ ಆ ಕಲ್ಲು. ಈ ದೇವಾಲಯಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಹೇಳಿ ಕರೀತಾರೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅಂತ ಹೇಳ್ತೀವಲ್ಲ ಸಾಮಾನ್ಯವಾಗಿ, ಆ ಲಿಸ್ಟ್ ಒಳಗೆ ಇವು ಆ್ಯಡ್ ಆಗ್ಯಾವ. ಇದು ನಮ್ಗೆ ಹೆಮ್ಮೆಯ ವಿಷಯ. ಇಲ್ಲೇ ಬಾಜು ದೇವರ ಪಾದುಕೆಗಳು ಅಂತ ಹೇಳಿ ಇಟ್ಟಾರ. ದೊಡ್ಡ ದೊಡ್ಡ ಪಾದುಕೆಗಳು ಇವು. ಇದರದ್ದು ಇತಿಹಾಸ ನನಗೆ ಅಷ್ಟಾಗಿ ಸಿಕ್ಕಿಲ್ಲ, ಹಾಗಾಗಿ ಇದ್ರ ಮಾಹಿತಿ ನಿಮಗೆ ಗೊತ್ತಿದ್ರೆ ನೀವು ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ಹಾಗೆ ಇಲ್ಲಿ ಶ್ರೀ ದೇವರ ಶೇಷವಾಹನ ಅಂತ ಹೇಳಿ ಈ ನಾಗದೇವತೆಯನ್ನು ನಾವಿಲ್ಲಿ ನೋಡ್ಬೋದು. ಇದು ಅಲ್ಲಿಯ ಶಾಸನ. ದರ್ಶನ ಮಾಡಿಕೊಂಡು ನಾವು ಹೊರಗೆ ಬಂದು, ಇದು ದೇವಾಲಯದ ಹೊರನೋಟ. ಭಾಳ ಚಂದವಾದ ಒಂದು ಶಿಲ್ಪಕಲೆಯನ್ನು ನಾವು ಹೊರಗೂ ಸಹಿತ ನೋಡ್ತೀವಿ. ಎಲ್ಲರೂ ಪ್ರದಕ್ಷಿಣೆ ಹಾಕ್ಕೊಂಡು ನಾವು ಹೊರಗೆ ಬಂದ್ವಿ. ಉಬ್ಬು ಚಿತ್ರಗಳು ಅದಾವೆ ಇಲ್ಲಿ ಹೊರಗೆ ಜಾಸ್ತಿ. ಮತ್ತು ಎಲ್ಲ ನೃತ್ಯ ಭಂಗಿಗಳ ಒಂದು ಶಿಲ್ಪಕಲೆ ನಾವಿಲ್ಲಿ ನೋಡ್ಬೋದು. ಮ್ಯಾಲೆ ಸಿಕ್ಕಾಪಟ್ಟಿ ಉರಿಯುವಂತಹ ಬಿಸಿಲಿತ್ತು, ಕಾಲು ಭಾಳ ಸುಡಾಕತ್ತಿದ್ದು. ಆದರೂ ಸಹಿತ ಈ ದೇವಸ್ಥಾನಗಳನ್ನು ನೋಡಿದ ಮೇಲೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಎಷ್ಟು ಸುಂದರವಾದ ದೇವಾಲಯಗಳು, ನಾವು ಜೀವನದಾಗ ಒಮ್ಮೆ ಆದರೂ ನೋಡಲೇಬೇಕು, ಇದನ್ನು ಸವಿಲೇಬೇಕು. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಎಲ್ಲವನ್ನು ಎತ್ತಿ ಹಿಡಿಯುವಂತಹ ಶಿಲ್ಪಕಲೆಗಳು ಇವು. ನಮಗಂತೂ ಭಾಳ ಖುಷಿಯಾಯಿತು. ಇನ್ನು ಮುಂದೆ ನಾವು ಎಲ್ಲಿ ಹೋಗ್ತೀವಿ ಅಂಥೇಳಿ ನಿಮಗೆ ತೋರಿಸ್ತೀನಿ. ಮತ್ತು ನಾವೊಂದು ಹೇಳಬೇಕು, ಇಲ್ಲಿ ಒಂದು ಕಲ್ಯಾಣಿನೂ ಅದ, ತೋರಿಸ್ತೀನಿ ತಡೀರಿ. ಅದಕ್ಕಿಂತ ಮೊದಲು ಈ ಕಂಬದ ಬಗ್ಗೆ ಒಂದು ಮಾತು ಹೇಳ್ಬೇಕು ನಿಮಗೆ. ಇಲ್ಲೇನು ಕಾಣಿಸಕತ್ತದಲ್ಲ, ಇದು ಗುಡಿ ಮುಂದಿರುವಂತಹ ಒಂದು ಸ್ತಂಭ. ಇದಕ್ಕೆ ನರಸಿಂಹ ಸ್ತಂಭ ಅಂತ ಹೇಳಿ ಕರೀತಾರೆ. ಇದರ ಮೇಲೆ ದೇವಸ್ಥಾನದೊಳಗಿರುವ ಎಲ್ಲ ಕಲಾಕೃತಿಗಳ ಮಿನಿಯೇಚರ್ ಅಂತೀವಲ್ಲ, ಸಣ್ಣ ಕಲಾಕೃತಿ ಈ ಕಂಬದ ಮೇಲೆ ಮಾಡ್ಯಾರಂತ. ಇದು ಆಗಿನ ಕಾಲೊಳಗೆ ತಿರುಗ್ತಿತ್ತಂತ ತನ್ನಷ್ಟಕ್ಕೆ ತಾನೇ. ಕೆಳಗೊಂದು ರಿಂಗದ ಮೆಕ್ಯಾನಿಸಮ್ ಮಾಡಿದ್ರಂತ. ಈಗ ಅದು ಬಂದಾಗ್ಯದ. 300 ವರ್ಷ ಹಿಂದನೇ ಅದು ಬಂದಾಗ್ಯದಂತ. ಅಂಥ ಒಂದು ಆಕರ್ಷಕ ಸ್ತಂಭ ಅದು. ಇನ್ನು ಈ ಕಲ್ಯಾಣಿ ಸಹಸ್ರಾರು ಆಮೆಗಳು ಇಲ್ಲಿ ವಾಸಿಸಾಕತ್ತಾವು. ನಾವೆಲ್ಲಿಗೆ ಬಂದೀವಿ? ನಮ್ಮ ಜೋಶ್ ಹೆಂಗದ ಅಂತ ಹೇಳಿ ನಿಮಗೆ ತೋರಿಸಿದೆ ಅಷ್ಟೇ. ಇವತ್ತಿಗೆ ಇಷ್ಟು ಸಾಕು. ಮತ್ತು ಮುಂದಿನ ಸಂಚಿಕೆ ಒಳಗೆ ಸಿಗೋಣಂತ.
ಅಲ್ಲಿವರೆಗೂ ನೋಡ್ತಾ ಇರಿ ಮನೀಷಾ ನರೇಟ್ಸ್. ನಮಸ್ಕಾರ.